ಅಣ್ಣ ಹಿಂದೆ ಬಾ ಅಣ್ಣ ಹಿಂದೆ ಬಾ ಹಿಂದೆ ಬರ್ರಿ ಹಿಂದೆ ಬರ್ರಿ ಘೋಷಣೆ ನಮ್ಮ ಮಾಡ್ತಾ ಇದ್ದಾರೆ ಅವರಿಗೆ ಶಿವಂ ಸೇರಿಕೆ ಮತ್ತು ಕುಟುಂಬವನ್ನು ಇವತ್ತು ಬೆಳಗಾವಿಯ ಗಡಿ ಭಾಗದಲ್ಲಿ ಹಲವು ಸಮಸ್ಯೆಗಳು 5 ಮುಖ್ಯ ಸಮಸ್ಯೆಗಳು ಒಳಗೊಂಡು ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಹೋರಾಟ ಕೂಡ ಮಾಡ್ತಾ ಇದ್ದೀವಿ. ವಿಷಯ ಏನಪ್ಪ ಅಂತಂದ್ರೆ ದೊಡ್ಡ ಅವರ ಮೂರ್ತಿ ಅನಾವರಣ ಆಗಬೇಕು ಮತ್ತು ಅಂಬಾಲಪ್ಪ ಬೆಳವಡಿ ಮಲ್ಲಮ್ಮ ಆಗಿರಬೇಕು ಮತ್ತು ನಾಯಕರ ಇವತ್ತು ಕಿತ್ತೂರು ಕರ್ನಾಟಕ ಸೇನೆ ಯುವ ಘಟಕದಿಂದ ಏನು ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ನಾವು 5 ಮುಖ್ಯ ಬೇಡಿಕೆ ತಂದು ಇವತ್ತು ಹೋರಾಟ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ. ವಿಷಯಪ್ಪ ಏನಂತಂದ್ರೆ ಮೊದಲನೇದಾಗಿ ಬೆಳಗಾವಿ ಗಡಿಭಾಗದಲ್ಲಿ ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ಏನು ದಕ್ಷಿಣ ಪಥೇಶ್ವರ ನೌಕಾಪಡೆಯ ಪಿತಾಮಹ ಇಮ್ಮಡಿ ಪುಲಕೇಶಿಯವರ ಏನು ಮೂರ್ತಿ ಆಗಿರ್ಬೋದು ಅವರ ಹೆಸರು ನಮ್ಮ ಬೆಳಗಾವಿ ಗಡಿಭಾಗದಲ್ಲಿ ಯಾವುದೇ ಒಂದು ಮುಖ್ಯ ಸ್ಥಳಗಳಿಗಿರ್ಬೋದು ಮತ್ತು ಅವರ ಹೆಸರಲ್ಲಿ ಮತ್ತು ಅವರ ಮೂರ್ತಿ ಕೂಡ ನಮ್ಮ ಬೆಳಗಾವಿಯಲ್ಲಿ ಇಲ್ಲ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಬೆಳಗಾವಿ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಇಮ್ಮಡಿ ಪುಲಕೇಶಿಯವರ ಮೂರ್ತಿಯನ್ನು ಸುಮಾರು 40 ರಿಂದ 80 ಅಡಿಯಷ್ಟು ಎತ್ತರದ ಒಂದು ಮೂರ್ತಿಯನ್ನು ಬೆಳಗಾವಿಯ ಒಂದು ಮುಖ್ಯ ವೃತ್ತಕ್ಕೆ ಪ್ರತಿಷ್ಠಾಪನೆ ಮಾಡಬೇಕು ಮತ್ತು ಅಂಥ ಇತಿಹಾಸ ಪುರುಷರ ಹೆಸರನ್ನ ಉಳಿಸುವಂಥ ಕೆಲಸ ಮಾಡಬೇಕು ಮತ್ತು ಅಮಟೂರು ಬಾಳಪ್ಪ ಬೆಳವಡಿ ಮಲ್ಲಮ್ಮ ಅವರ ಇಂಥ ಮಹಾನಾಯಕರ ವೀರವನಿತೆಯರ ಮೂರ್ತಿಗಳು ಕೂಡ ಪ್ರತಿಷ್ಠಾಪನೆ ಬೆಳಗಾವಿಯಲ್ಲಿ ಮತ್ತು ಇಡೀ ನಮ್ಮ ರಾಜ್ಯದಲ್ಲಿ ಆಗಬೇಕು. ಜೊತೆಗೆ ಹಲವು ದಿನಗಳ ಬೇಡಿಕೆ ಆದಂಥ ರಾಜವೀರ ನಾಯಕರ ಏನು ಮೂರ್ತಿ ಇದೆ ಅದು ರಾಣಿ ಪಾರ್ವತಿ ದೇವಿ ಏನು ಕಾಲೇಜ್ ಇದೆ ಅಲ್ಲಿ ಖಾಲಿ ವೃತ್ತಕ್ಕೆ ಅವರ ಹೆಸರು ಕೂಡ ನಾಮಕರಣ ಆಗಬೇಕು ಮತ್ತು ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಲಿಕ್ಕೆ ಎಲ್ಲ ಅನುದಾನ ಕೂಡ ಬಿಡುಗಡೆ ಆಗಿದೆ ಮತ್ತು ಅದ್ರ ಕೂಡ ಅನುಮತಿ ಕೂಡ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ತುಂಬ ವಿಳಂಬ ಆಗ್ತಾ ಇದೆ, ನಮಗೆ ತುಂಬ ಸಂಶಯಕ್ಕೆ ಕಾರಣ ಆಗ್ತಾ ಇದೆ. ಅದಕ್ಕೆ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಇದಕ್ಕೆ ವಿಳಂಬ ಮಾಡಬಾರ್ದು. ನೀವು ಹೊರ ರಾಜ್ಯದ ಮಹಾನಾಯಕರ ಏನು ಇತಿಹಾಸ ಪುರುಷರ ನೀವು ಮೂರ್ತಿಗಳನ್ನ ಹೆಸರುಗಳನ್ನ ತುಂಬ ಸಲೀಸಾಗಿ ನೀವು ಇಲ್ಲಿ ಹೆಸರನ್ನ ನಾಮಕರಣ ಮಾಡ್ತೀರಾ ಮತ್ತು ಅವರು ಮೂರ್ತಿಗಳನ್ನ ವಿಜೃಂಭಣೆಯಿಂದ ನೀವು ತಗೊಂಡ್ಬರ್ತೀರಾ. ಆದರೆ ನಮ್ಮ ನಾಡು ನುಡಿಗೆ ಸಂಬಂಧಪಟ್ಟಂಗ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಗ ಏನು ಮಹಾನ್ ವ್ಯಕ್ತಿಗಳಿದಾರಲ್ಲ ಇವರು ಮೂರ್ತಿಗಳು ತರಬೇಕಾದ್ರೆ ಅದು ಏನು ಹಲವು ವರ್ಷಗಳು ಬೇಕಾಗ್ತದ. ಈಗ ನಾವು ನೋಡ್ಬೋದು ಕಣಬರಿಯಲ್ಲಿ 10 ವರ್ಷ ಬೇಕಾಯ್ತು ರಾಜವೀರ ಮೂರ್ತಿ ಬರಕ. ಯಾಕಂದ್ರೆ ಇದು ನಮ್ಮ ದುಸ್ಥಿತಿ, ಇದು ನಮ್ಮ ಪರಿಸ್ಥಿತಿ. ಯಾಕಂದ್ರೆ ನಾವು ಎಷ್ಟೇ ಅರ್ಜಿಗಳು ಹಾಕಿದ್ರು ಹೋರಾಟ ಮಾಡಿದ್ರು ಕೂಡ ನಮ್ಮ ಸಮಸ್ಯೆ ಇದೆ. ನಮ್ಮ ಸಮಸ್ಯೆಗಳನ್ನ ನಮ್ಮ ರಾಜಕಾರಣಿಗಳು ಯಾರು ಕೇಳಂಗಿಲ್ಲ. ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡಬೇಕು, ರಾಜಕಾರಣಿಗಳ ವಿರುದ್ಧ ನಾವು ಸ್ಟೇಟ್ಮೆಂಟ್ಗಳು ಕೊಡಬೇಕು, ಮೈ ಮೇಲೆ FIR ಗಳನ್ನ ಹಾಕಬೇಕು. ಅಂದಾಗ ಮಾತ್ರ ಈ ರಾಜಕಾರಣಿಗಳು ಅದಕ್ಕೆ ತಲೆ ಬಗ್ಗೆ 2-3 ವರ್ಷಗಳಾಗಬೇಕು, 10 ವರ್ಷಗಳಾಗಬೇಕು. ಅವಾಗ ನಾಡು ನುಡಿ ಸಂಬಂಧಪಟ್ಟಂಗ ಈ ಮಹಾನಾಯಕರ ಮೂರ್ತಿಗಳಿಗೆ ಅವಕಾಶ ಕೊಡ್ತಾರೆ ಇವರು. ಮತ್ತು ಅವರಿಗೆ ವಿಜೃಂಭಣೆಯಿಂದ ಮೆರವಣಿಗೆ ಮಾಡೋಕೆ ಅವಕಾಶ ಕೊಡ್ತಾರೆ. ನಮ್ಗೆ ಯಾವುದೇ ರೀತಿ ಅವಕಾಶ ಇರೋದಿಲ್ಲ, ಎಲ್ಲದಕ್ಕೂ ನಿರ್ಬಂಧ. ಮತ್ತು ಎರಡನೇ ಬೇಡಿಕೆ ಏನು ಬೇಡಿಕೆಪ್ಪ ಅಂತಂದ್ರೆ ಬೆಳಗಾವಿಯ ಗಡಿಭಾಗದಲ್ಲಿ ಏನು ಈ ಪುಂಡ MES ನಾಯಕರಾಗಿರ್ಬೋದು, ಶಿವಸೇನೆ ನಾಯಕರಾಗಿರ್ಬೋದು ಏನು ಪದೇ ಪದೇ ನಾಡದ್ರೋಹಿಗಳು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ಮಾಡಿ, ಕನ್ನಡಿಗರ ಧಕ್ಕೆಯನ್ನು ಮಾಡಿ, ಪೊಲೀಸ್ ಇಲಾಖೆಗಳನ್ನು ಧಕ್ಕೆ ಮಾಡಿ, ಪೊಲೀಸ್ ಇಲಾಖೆಯ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಕೆಲಸವನ್ನ ಈ ಪುಂಡ ನಾಲಾಯಕರು ಮಾಡ್ತಾ ಇದ್ದಾರೆ. ಯಾರು ಈ ಶಿವಂ ಶೆಳಕೆ ಅಂತ ವ್ಯಕ್ತಿಗಳು. ಇವತ್ತು ತಾವು ಗಮನಿಸಿರ್ಬೋದು ಆತ ಮಾಡಿರುವಂಥ ಕೆಲಸ ಅದನ್ನ ಬೇರೆ ರೀತಿಯಲ್ಲಿ ವಿಷಯಗಳನ್ನ ಹಬ್ಬಿಸಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲವು ದಕ್ಷ ಅಧಿಕಾರಿಗಳನ್ನ ಗುರಿ ಇಟ್ಕೊಂಡು ಅವರ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಅಂತ ಅಧಿಕಾರಿಗಳಿದ್ದಾರೆ ನಮ್ಮ ಬೆಳಗಾವಿಯಲ್ಲಿ. ಅವ್ರಿಗೂ ಕೂತು ತರ್ತಾ ಇದಾರೆ, ಎಲ್ಲ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದಾರೆ. ಅದಕ್ಕೆ ಈ ಶಿವಂ ಶೆಳಕೆ ಮತ್ತು ಅಂತ ಆತನ ತಂಡವನ್ನ ಶಾಶ್ವತವಾಗಿ ಬೆಳಗಾವಿ ಗಡಿಭಾಗದಿಂದ ಗಡಿಪಾರು ಮಾಡಬೇಕು ಮತ್ತು ಇಲ್ಲಿ ಮುಗ್ಧ ಕನ್ನಡಿಗರು, ಮರಾಠಿಗರು ಸಹಬಾಳ್ವೆಯಿಂದ ಬದುಕೋಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಇದನ್ನ ಈ ನ್ಯಾಯಕ್ಕಾಗಿ ಹೋರಾಟ ಮಾಡುವಂತ ಹೋರಾಟಗಾರರ ಮೇಲೆ ತಾವು ಸುಳ್ಳು ಪ್ರಕರಣಗಳನ್ನ ಹಾಕೋದನ್ನ ಬಿಡಬೇಕು. ಮತ್ತು ಮೂರನೇ ಬೇಡಿಕೆ ಏನಪ್ಪಾ ಅಂತಂದ್ರೆ ಮಹಾನಗರ ಪಾಲಿಕೆ ಸರ್ಕಾರದ ಆದೇಶದಂತೆ ಮಹಾನಗರ ಪಾಲಿಕೆ 60% ಕನ್ನಡ ಭಾಷೆಯ ನಾಮಫಲಕನ್ನ ಅಳವಡಿಸಬೇಕು. ಯಾವ ಪ್ರಿಂಟಿಂಗ್ ಪ್ರೆಸ್ಗಳು ಇದಾವ,
ಈ ಬೇರೆ ಬ್ಯಾನರ್ ರೆಡಿ ಮಾಡ್ತಾರಲ್ಲ ಅವ್ರಿಗೆ ನೋಟಿಸ್ ಕಳಿಸ್ರಿ. ಅನ್ಯ ಭಾಷೆಗಳಲ್ಲಿ ನಾಮಫಲಕ ಇದ್ದಾಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸುಮ್ ಕುತ್ಕೋತಾರ. ಇವರು ಸರ್ಕಾರಿ ನಮ್ಮ ಕರ್ನಾಟಕ ಸರ್ಕಾರದ ಸಂಬಳ ತಿಂತಾ ಇದಾರೆ ಅಥವಾ ಮಹಾರಾಷ್ಟ್ರ ಸರ್ಕಾರದ ಸಂಬಳ ತಿಂತಾ ಇದಾರೆ ಗೊತ್ತಾಗ್ತಾ ಇಲ್ಲ. ಈ ಮರಾಠಿ ಬೋರ್ಡ್ಗಳನ್ನ ಹಾಕಿದ್ರೆ ಅವ್ರಿಗೆ ಯಾವುದೇ ರೀತಿ ನೋಟಿಸ್ಗಳು ಹೋಗಂಗಿಲ್ಲ, ನಾಮಫಲಕ ತೆರವು ಮಾಡೋದಿಲ್ಲ. ಆದ್ರೆ ಈ ವಿಷಯವಾಗಿ ಕನ್ನಡ ಹೋರಾಟಗಾರರು ಏನಾದರೂ ಪ್ರಶ್ನೆ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಆ ಕನ್ನಡ ಹೋರಾಟಗಾರನ ತಂದು ಕೂರಿಸಿ ಆತನ ನಿರ್ಬಂಧ ಮಾಡೋದು, ಮತ್ತೆ ಯಾವತ್ತೂ ಹೋರಾಟ ಮಾಡಬಾರ್ದು ಆ ರೀತಿಯಲ್ಲಿ ಏನು ಉಲ್ಲೇಖ ಅವರಿಂದ ಕೈ ಬರ್ಸ್ಕೊಳ್ಳೋದಾಗಿರ್ಬೋದು. ಈ ರೀತಿ ಕನ್ನಡದ ಹೋರಾಟಗಾರನ್ನ ಗುರಿ ಇಟ್ಕೊಂಡು ಕನ್ನಡದ ಹೋರಾಟಗಾರನ್ನ ಬಂಧಿಸುವಂತ ಕೆಲಸವನ್ನ ಮಾಡ್ತಾರೆ. ನಿಜವಾಗ್ಲೂ ಇದು ಈ ನಮ್ಮ ನಾಡಿನಲ್ಲಿ ಕನ್ನಡ ಪರ ಹೋರಾಟಗಾರರಿಗೆ ಗೌರವ ಇವರು ಬಹಳ ವಿರಳವಾಗಿ ಸಿಗ್ತಾ ಇರುವಂತದ್ದು ತಾವು ಗಮನಿಸಬಹುದು. ಅದಕ್ಕಾಗಿ ನಾವೇನು ಮಹಾನಗರ ಪಾಲಿಕೆ ಅಧಿಕಾರಿಗಳು ಅವರು ಸರಿಯಾದ ಅಧಿಕಾರ ವಹಿಸದೇ ಇದ್ದಾಗ ಕನ್ನಡ ಹೋರಾಟಗಾರರು ಅದನ್ನ ಪ್ರಶ್ನೆ ಮಾಡಿ ನಾಮಫಲಕ ತೆರವುಗೊಳಿಸಿದಾಗ ನೀವು ಕನ್ನಡ ಪರ ಹೋರಾಟಗಾರ ಮೇಲೆ ಯಾವುದೇ ಪ್ರಕರಣ ದಾಖಲು ಮಾಡೋದಿಲ್ಲ. ಮಾಡೋದಿದ್ರೆ ನೀವು ಆ ಮಹಾನಗರ ಪಾಲಿಕೆ ಅಧಿಕಾರಿಗಳ ಮೇಲೆ ಮಾಡ್ರಿ. ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಗಳು ಮೊದಲು ಈ ಏನು ಸರ್ಕಾರ ಆದೇಶವನ್ನು ತಪ್ತಾರಲ್ಲ ಅವಾಗ ಮಹಾನಗರ ಪಾಲಿಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ನೀವು ಪ್ರಕರಣ ದಾಖಲು ಮಾಡಬೇಕು. ರ್ಯಾಲಿ ಪರ್ಮಿಷನ್ ಅವ್ರು ತಗೋತಾರ ತಗೋದೇ ಇರ್ಲಿ, ಅವ್ರ ಪರವಾಗಿ ರಾಜಕಾರಣಿಗಳದಾರ. ಅದಕ್ಕಾಗಿ ಅವರು ಘಂಟಾವಶವಾಗಿ ರಾಜಾರೋಷವಾಗಿ ಅವರು ಎಲ್ಲಾ ರೀತಿಯ ಸಮಾವೇಶಗಳನ್ನ ರ್ಯಾಲಿಗಳನ್ನ ಅದ್ದೂರಿಯಾಗಿ ಆಚರಿಸ್ತಾರೆ. ಯಾಕಂದ್ರೆ ಅವ್ರ ಪರವಾಗಿ ನಮ್ಮ ಏನು ಕನ್ನಡದ ರಾಜಕಾರಣಿಗಳು ಏನಿದಾರಲ್ಲ ನಮ್ಮ ರಾಜ್ಯದಲ್ಲಿ ಅವರು ಅವ್ರ ಪರವಾಗಿದಾರ. ಅದಕ್ಕಾಗಿ ಅವರು ತುಂಬಾ ರಾಜಾರೋಷವಾಗಿ ಸಮಾವೇಶವನ್ನು ಮಾಡ್ತಾರ. ಅವ್ರು ಯಾವ್ದು ಅನುಮತಿ ಬೇಕಾಗಿಲ್ಲ. ಅದ ನಾವು ಹೋರಾಟ ಮಾಡ್ಬೇಕಾದ್ರೆ ಅನುಮತಿ ಕಂಪಲ್ಸರಿ ಬೇಕು. ತಾವು ಮಾಡ್ತೀರಾ, ರ್ಯಾಲಿ ಮಾಡ್ತೀರಾ, ಪ್ರತಿಭಟನೆ ಮಾಡ್ತೀರಾ, ಡಿಸಿ ಅವ್ರಿಗೆ ಮನವಿ ಕೊಡ್ತೀರಾ, ಇಷ್ಟಕ್ಕೆ ಸೀಮಿತ ಆಗಿದೆ. ಕಾನೂನು ಪ್ರಕ್ರಿಯೆಯಲ್ಲಿ ಏನಾದ್ರು ಹೋರಾಟ ಇದುವರೆಗೂ ಮಾಡಿಲ್ಲ, ಯಾಕೆ ಅಂತ? ಕಾನೂನಾತ್ಮಕವಾಗಿ ನಮ್ಮ ಹಿರಿಯ ಹೋರಾಟಗಾರರು ಕಾನೂನಾತ್ಮಕವಾಗಿ ಕೂಡ ಹೋರಾಟಗಳನ್ನು ನಿರಂತರ ಮಾಡ್ತಾ ಬಂದಿದ್ದಾರೆ. ತಾವು ನೋಡ್ಬೋದು ಗಡಿ ವಿಚಾರವಾಗಿ, ಗಡಿ ಪ್ರಾಧಿಕಾರದ ಬಗ್ಗೆ ಆಗಿರ್ಬೋದು, ಈಗ ನಮ್ಮ ಅಶೋಕ್ ಚಂದ್ರ ಕನ್ನಡ ಕ್ರಿಯಾ ಸಮಿತಿ ಅಧ್ಯಕ್ಷರಂತ ಅವರಾಗಿರ್ಬೋದು, ಹಲವು ನಮ್ಮ ಹಿರಿಯ ಕನ್ನಡ ಪರ ಹೋರಾಟಗಾರರು ಕಾನೂನಾತ್ಮಕ ಹೋರಾಟ ಮಾಡ್ತಿದ್ದಾರೆ. ಕನ್ನಡ ಪರ ಹೋರಾಟಗಾರರು ಕೂಡ ಶುಭಂ ಸಿಲ್ಕೆ ಮೇಲೆ ಇದುವರೆಗೂ ಎಫ್ಐಆರ್ ದಾಖಲೆ ಮಾಡಿಲ್ಲ, ಒಂದು ಕೂಡ. ಹೆದರಿಕೆ ಅಂತ ಕನ್ನಡ ಪರ ಹೋರಾಟಗಾರರಿಗೆ ಶುಭಂ ಸಿಲ್ಕೆಯನ್ನು ಕಂಡ್ರೆ ಹೆದರಿಕೆ ಆಗುತ್ತೆ ಅಂತ ಸಾಧ್ಯನೇ ಇಲ್ಲ. ಅವ್ರ ಮೇಲೆ ಎಫ್ಐಆರ್ ಮಾಡ್ಬೇಕಾಗಿತ್ತು, ಇದುವರೆಗೂ ಮಾಡಿಲ್ಲ. ನನ್ನ ಮಗಗೂ ಹೆದರುವಂತ ಅವಶ್ಯಕತೆ ಇಲ್ಲ. ನಮ್ಮ ಕನ್ನಡ ಪರ ಹೋರಾಟಗಾರರು ಯಾರಿಗೂ ಹೆದರೋದಿಲ್ಲ, ಹೆದರುವಂತ ವ್ಯಕ್ತಿಗಳು ಅಲ್ಲ. ಹೌದಾ? ಅವ್ರು ನೀರನ್ನ ಕೇಳಿದ್ರೆ ಹಾಲನ್ನು ಕೊಡ್ತಾರ. ಆದ್ರೆ ನಮ್ಮ ಗಡಿ ಭಾಗದ ವಿಚಾರಕ್ಕೆ ಬಂದ್ರೆ ಯಾರು ಬಿಡಂಗಿಲ್ಲ. ಆದ್ರೆ ನಮಗೆ ಹೆದರ್ತಾರ. ಆದ್ರೆ ಅವ್ರ ಪರವಾಗಿ ರಾಜಕಾರಣಿಗಳು ಇದಾರ. ಅದಕ್ಕಾಗಿ MS ನವರು ಕೆಲವರು ಈ ರೀತಿ ಪುಂಡಾಟಿಕೆಯನ್ನು ಮಾಡ್ತಾರ. ಅದಕ್ಕಿರೋದು ಅವ್ರ ಬೆಂಬಲ. ಇಲ್ಲಿ ನಮ್ಮ ನಾಡಿನಲ್ಲಿ ನಮ್ಮ ಕನ್ನಡ ಪರ ಹೋರಾಟಗಾರರಿಗೆ ಯಾವುದೇ ರಾಜಕಾರಣ ಬೆಂಬಲ ಇಲ್ಲ. ಯಾಕಂದ್ರೆ ಇದು ವೋಟ್ ಬ್ಯಾಂಕ್ ರಾಜಕಾರಣ. ಅದಕ್ಕಾಗಿ ಏನು 5ನೇ ಬೇಡಿಕೆ ಇದೆ, ಮರಕುಂಬಿಯಲ್ಲಿ ಕಾರ್ಖಾನೆಯಲ್ಲಿ ಏನು ಮೃತ ಕುಟುಂಬಕ್ಕೆ ಸರ್ಕಾರ ಏನು ಸರ್ಕಾರಿ ಕಾರ್ಖಾನೆ ಮಾಲೀಕರು 1 ಕೋಟಿ ರೂಪಾಯಿ ಅನುದಾನ, ಇದು ಅವರ ಏನು ಮೃತದೇಹಕ್ಕೆ ಕುಟುಂಬದಸ್ಥರಿಗೆ 1 ಕೋಟಿ ಹಣವನ್ನ ಬಿಡುಗಡೆ ಮಾಡಬೇಕು ಮತ್ತು ಶಾಶ್ವತ ಪರಿಹಾರ ಕೊಡುವಂತ ಕೆಲಸ ಮಾಡಬೇಕು. ಸಾಧ್ಯವಾದ್ರೆ ಸರ್ಕಾರದಿಂದ ಅವರಿಗೆ ಸರ್ಕಾರಿ ನೌಕರಿ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಅನ್ನೋದು ಒಂದು ಮುಖ್ಯ ವಿಷಯ. ಮಹೇಶ್ ಹೀಗೆ ರಾಜ್ಯಾಧ್ಯಕ್ಷರು ಯುವ ಘಟಕ ಕಿತ್ತೂರು ಕನ್ನಡ ಸೇನೆ.